ಬಾಗಲಕೋಟೆಯ ಮತಕ್ಷೇತ್ರ ಸಂಬಂಧಪಟ್ಟಂತೆ ಉಪಚುನಾವಣಾ ಕಾವು ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದು ಬಿಜೆಪಿ ಪಕ್ಷದಿಂದ ಸಾಕಷ್ಟು ಮುಖಂಡರು ಇಲ್ಲೇ ಪ್ರಚಾರ ಮಾಡುತ್ತಿದ್ದಾರೆ. ಬನ್ನಿ ಈಗ ನಮ್ಮೊಂದಿಗೆ ಏನು ಮಾಜಿ ಡಿಸಿಎಂ ಹಾಗೂ ಚಿತ್ರದುರ್ಗದ ಸಂಸದರಾಗಿರುವಂತಹ ಗೋವಿಂದ ಕಾರಜೋಳ ಅವರು ಇದ್ದಾರೆ. ಅವರು ಯಾವ ತರ ಒಂದು ಪ್ರಚಾರ ಮಾಡ್ತಿದ್ದಾರೆ, ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸುವುದು ಏನೆಲ್ಲ ಒಂದು ರಣತಂತ್ರ ಮಾಡ್ತಾ ಇದ್ದಾರೆ ಅಂತ ಕೇಳೋಣ. ಸರ್ ನಮಸ್ಕಾರ. ಸರ್ ಈಗ ಚುನಾವಣೆ ಪ್ರಚಾರ ಯಾವ ತರ ಮಾಡ್ತಾ ಇದ್ದೀರಾ? ಚುನಾವಣೆ ಪ್ರಚಾರ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ BS ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ ಈ ರಾಜ್ಯದಲ್ಲಿ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮುಂದಿಟ್ಕೊಂಡು ಮತದಾರರನ್ನ ನಾವು ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀವಿ, ಮತಯಾಚನೆಯನ್ನು ಮಾಡ್ತಾ ಇದ್ದೀವಿ. ಸರ್, ಈಗ ಕಾಂಗ್ರೆಸ್ ಪಕ್ಷದವರಿಗೆ ಒಂದು ಆರೋಪ ಮಾಡಿದ್ದಾರೆ. ಏನಂದ್ರೆ ಇಲ್ಲೇ ವಿದ್ಯಾರ್ಥಿಗಳ ಸಾಕಷ್ಟು ಒಂದು ಮತದಾರ ಮಾಡಿದ್ದಾರೆ, ಮತದಾರ ಗುರುತಿನ ಚೀಟಿ ಮಾಡ್ತಾ ಇದ್ದಾರೆ, ಆ ಮೂಲಕ ಬಿಜೆಪಿ ಪಕ್ಷ ಗೆಲ್ಲುವ ತಂತ್ರ ಮಾಡ್ತಿದೆ ಅಂತ ಆರೋಪ ಮಾಡ್ತಿದ್ದಾರೆ. ಸರ್, ಮತದಾರರು ಯಾವ ಊರಿನಲ್ಲಿ ವಾಸವಾಗಿರ್ತಾರೋ ಅವ್ರಿಗೆ ಅಲ್ಲೇ ಮತದಾನದ ಹಕ್ಕು ಪಡೆಯುವಂತ ಅಧಿಕಾರ ಇದೆ ಮತ್ತು ಚುನಾವಣಾ ಆಯೋಗದ ನೀತಿ ಪ್ರಕಾರನೇ ಕಾನೂನಿನ ಪ್ರಕಾರನೇ ಅವ್ರು ಮತದಾರರಾಗಿದ್ದಾರೆ. ಸುರ್ಜೇವಾಲಾ ಮತ್ತು ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಹೇಳಿದ ರೀತಿಯಲ್ಲಿ ಅವರು ಮತದಾರರಲ್ಲ. ಅವರು ತಮ್ಮ ನಾಯಕ ರಾಹುಲ್ ಗಾಂಧಿಯನ್ನು 2 ದೇಶಗಳಲ್ಲಿ 3 ದೇಶಗಳಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕರ್ನಾಟಕದಲ್ಲಿ ಇದು ಭಾರತ ದೇಶದಲ್ಲಿ ಮಾತ್ರ ಇರಬೇಕಾಗಿತ್ತು. ಆದರೆ ಅವರು ಬೇರೆ ದೇಶದ ಪೌರತ್ವವನ್ನು ಹೊಂದಿದ್ದರಿಂದ ಅವ್ರದೇ ಇವತ್ತು ಕೇಸ್ ನಡೀತಾ ಇದೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ. ಅದಕ್ಕೆ ಬಹುಶಃ ನನಗನ್ನಿಸ್ತದ ಅದನ್ನು ನೆನಪು ಮಾಡ್ಕೊಂಡಿರ್ಬೇಕು ಅವರು. ಸುರ್ಜೇವಾಲಾ ಅವರು ಮತ್ತು DK ಶಿವಕುಮಾರ್ ಅವರು ನಮ್ಮ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಯಾವುದೇ ಕಾನೂನಿಗೆ ವಿರುದ್ಧವಾಗಿ ಇಲ್ಲಿ ಮತದಾರರಾಗಿಲ್ಲ. 5 ವರ್ಷ 10 ವರ್ಷ ಅವ್ರು ಇಲ್ಲಿ ಇರೋದ್ರಿಂದ ಅವ್ರು ಇಲ್ಲಿ ಮತದಾರರಾಗಿದ್ದಾರೆ. ಖಂಡಿತವಾಗಿ ಅವ್ರು ಇಲ್ಲಿ ಒಂದೇ ಕಡೆನೆ ಮತದಾನ ಮಾಡ್ತಾರೆ. ಸರ್, ಈಗ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ RB ತಿಮ್ಮಾಪುರ ಒಂದು ನಿಮ್ಮ ಮೇಲೆ ಸವಾಲ್ ಹಾಕಿದ್ದಾರೆ. ಕೃಷ್ಣ ಯೋಜನೆ ಸಂಬಂಧಪಟ್ಟಂಗೆ ನಾವು ಸಾಕಷ್ಟು ಮಾಡಿದ್ದೇವೆ, ಬೇಕಾದ್ರೆ ಬಹಿರಂಗವಾಗಿ ಸವಾಲಿಗೆ ಬರ್ರಿ ಅಂತಾರೆ. ಅದಕ್ಕೆ ನೀವು ಏನು? ನಿನ್ನೆ ಹೇಳಿನಲ್ಲ, ಇವತ್ತೆಲ್ಲ ಪೇಪರ್ನಾಗ ಬಂದ್ಬಿಟ್ಟದ ಬಹಿರಂಗ ಸವಾಲಕ್ಕೆ. ನಾನು ಹೇಳಿದ್ದೀನಿ 8ನೇ ತಾರೀಕಿಗೆ ಬೆಳಿಗ್ಗೆ 11 ಗಂಟೆಗೆ ಬಸವೇಶ್ವರ ಸರ್ಕಲ್ನಲ್ಲಿ ಅವರಲ್ಲಿರ್ತಕ್ಕಂಥ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಫೈಲ್ಗಳನ್ನು ತಗೊಂಡು ಬರ್ಬೇಕಂತ ಹೇಳಿದ್ದೀನಿ. ಯಾಕಂದ್ರೆ ಗಾಳಿಯಲ್ಲಿ ಗುಂಡು ಹೊಡಿಯೋದು ಬೇಡ, ನಾವು ಮಾಡಿದ್ದೆಲ್ಲ ನಾನೇ ಮಾಡೀನಿ ಅಂತ ಹೇಳಿ ಪೂಜಾ ಮಾಡ್ಕೊತ ತಿರ್ಗಾಡೋದಲ್ಲ. ಬರಲಿ ಹೇಳಿದ್ದೀನಿ, 8ನೇ ತಾರೀಕಿಗೆ 11 ಗಂಟೆಗೆ ಬಹಿರಂಗ ಸವಾಲಕ್ಕೆ ಅವ್ರಿಗೆ ಕರೆದಿದ್ದೀನಿ. ಸರ್, ಈಗೇನು ಸಿದ್ದರಾಮಯ್ಯನವರು ಏನು ಈಗ ನಾವು ಹಿಂದೂ ನೀವು ಹಿಂದೂ ಅಂತ ಈಗ ಈ ಚುನಾವಣೆಯಲ್ಲಿ ಹಿಂದೂ ಆಗಿ ಪ್ರಚಾರ ಮಾಡ್ತಿದ್ದಾರೆ. ಅದಕ್ಕೆ ನೀವು ಏನು ಹೇಳ್ತೀರಿ? ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಈ ದೇಶದ ಪ್ರಜೆ ಆಗಿರ್ತಕ್ಕಂಥವ್ರು ಅವ್ರು ಯಾವುದೇ ಜಾತಿಯಲ್ಲಿ ಹುಟ್ಟಿರ್ಬೋದು, ಯಾವುದೇ ಧರ್ಮದಲ್ಲಿ ಹುಟ್ಟಿರ್ಬೋದು, ಅವರು ಧರ್ಮಾಂತರ ಆಗುವವರೆಗೂ ಅವ್ರಿಗೆ ಅವ್ರೇನು ಮೂಲ ಜಾತಿ ಒಳಗೆ ಹುಟ್ಟಿರ್ತಾರ ಅದೇ ಇರ್ತದ, ಅದೇ ಧರ್ಮ ಇರ್ತದ. ಅವರು ನಾವು ಹಿಂದೂಗಳಂತ ಹೇಳಿದ್ರ ವೋಟ್ ಬ್ಯಾಂಕಿಗಾಗಿ ಹೇಳ್ತಾ ಇದ್ರ ಅದನ್ನ ನಾವು ನಂಬುವಂಗಿಲ್ಲ. ಸರಿ, ಏನು ಅಂದ್ರೆ ಸಿದ್ದರಾಮಯ್ಯನವರು ಪ್ರಚಾರ ಮಾಡುವ ಸಂದರ್ಭದಲ್ಲಿ ಹಿಂದೂರ ಜೊತೆಗೆ ಇಲ್ಲಿ ಬಂದು ಸಾಕಷ್ಟು ಒಂದು ಕಾರ್ಯತಂತ್ರ ಮಾಡ್ತಿದ್ದಾರೆ. ಈ ಅಧಿಕಾರ ಮತ್ತು ಹಣದ ದುರುಪಯೋಗ ಆಗುತ್ತೆ ಅಂತ ಅನಿಸ್ತಾ ಇದೆ. ಈಗಾಗಲೇ ಸರ್ಕಾರಿ ಅಧಿಕಾರಿಗಳನ್ನ ಉಪಯೋಗ ಮಾಡಿಕೊಂಡು ಚುನಾವಣೆ ಪ್ರಚಾರ ಮಾಡ್ತಾ ಇದ್ದಾರೆ. ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರನ್ನ ಮನೆ ಮನೆಗೆ ಕಳಿಸಿ ನೀವು ಕಾಂಗ್ರೆಸ್ಗೆ ಓಟ್ ಹಾಕದೇ ಇದ್ರೆ 5 ಗ್ಯಾರಂಟಿಗಳು ರದ್ದು ಆಗ್ತಾವ, ನಿಮಗೆ ಹಣ ಬರುವುದಿಲ್ಲ ಅಂತೇಳಿ ಮತದಾರನ ಬಡವ್ರನ್ನ ಬೆದರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನ ನಾನು ಖಂಡಿಸ್ತೇನೆ. ಸರ್, ಈಗ ಅವ್ರು ಇನ್ನೊಂದು ಆರೋಪ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಅವರು ಏನು ಬಿಜೆಪಿ ಅವರು ಸೋಲಿನ ಏನು ಸ್ಥಿತಿಯಿಂದಾಗಿ ಯತ್ನಾಳ್ ಅವರಿಗೆ ಉಚ್ಚಾಟನೆ ಮಾಡಿ ಅಂತ ಯತ್ನಾಳ್ ಅವ್ರಿಗೆ ಕರೆಸಿ ಪ್ರಚಾರ ಮಾಡ್ತಿದ್ದಾರೆ. ಇಂಥವೆಲ್ಲ ತಂತ್ರ ಮಾಡೋದು ಎಷ್ಟು ಸರಿ ಅಂತ ಹೇಳಿ ನೋಡಿ, ಸೋಲಿನ ಭೀತಿ ಸಿದ್ದರಾಮಯ್ಯನವ್ರಿಗೆ ಕಾಡ್ತಾ ಇದೆ. 4ನೇ ಸಾರಿ ಬರ್ತಾ ಇದ್ದಾರೆ ಚುನಾವಣೆ ಡಿಕ್ಲೇರ್ ಆದ್ಮೇಲೆ. 4 ಸಲ ಬಂದು ಪ್ರಚಾರ ಮಾಡುವಂತ ಅವಶ್ಯಕತೆ ಇಲ್ಲ. ಒಬ್ಬ ಮುಖ್ಯಮಂತ್ರಿ ರಾಜ್ಯದಲ್ಲಿ 3 ವರ್ಷ ಹಿಂದೆ 5 ವರ್ಷ 8 ವರ್ಷ ಆಡಳಿತ ಮಾಡಿ ಅವ್ರ ಆಡಳಿತದಲ್ಲಿ ಮಾಡಿದಂಥ ಸಾಧನೆಯನ್ನ ನೋಡಿ ಅವ್ರ ಆಡಳಿತವನ್ನು ಮೆಚ್ಚಿ ಜನ ಓಟ್ ಹಾಕೋ ರೀತಿಯಲ್ಲಿ ಆಡಳಿತ ಮಾಡಬೇಕಾಗಿತ್ತು. ಅದರ ದುರಾಡಳಿತ ಮಾಡಿದ್ರಿಂದ, ಭ್ರಷ್ಟಾಚಾರ ಮಾಡಿದ್ರಿಂದ ಸಿದ್ದರಾಮಯ್ಯನವರು
ಹೆದರ್ಕೊಂಡು 5 ಬಾರಿ ಬಂದಿದಾರ. ಇನ್ನೂ ಮತ್ತೊಂದ್ ಸರಿ 6ನೇ ತಾರೀಕಿಗೆ ಬರ್ತೀನಿ ಅಂತ ಹೇಳಿದಾರಂತ. ಯಾರಿಗೆ ಸೋಲಿನ ಭೀತಿ ಅದ? ಸಿದ್ದರಾಮಯ್ಯರಿಗೆ ಅದ, ನಮಗಿಲ್ಲ. ಇದರೆಲ್ಲ ಮಧ್ಯೆ ಬಿಜೆಪಿ ಅಭ್ಯರ್ಥಿ ಎಷ್ಟು ಮತಗಳ ಅಂತರಗಳಿಂದ ಗೆಲ್ಲಬಹುದು ಅಂತ ನಿಮ್ಗೆ ವಿಶ್ವಾಸ ಇದೆ? ನನಗ ಇವತ್ತಿನ ಹಳ್ಳಿಗಳಲ್ಲೂ ಓಡಾಡಿದ್ದೀನಿ, ಸಿಟಿಗಳಲ್ಲೂ ಓಡಾಡಿದ್ದೀನಿ. ಜನರ ಉತ್ಸಾಹ ನೋಡಿದ್ರ, ಯುವಕರ ಉತ್ಸಾಹ ನೋಡಿದ್ರ ನಾವು 50,000 ಗೆಲ್ತೀವಿ. ಇದು ಏನು ಚಿತ್ರದುರ್ಗದ ಸಂಸದರಾಗಿರುವಂತ ಗೋವಿಂದ ಕಾರಜೋಳ ಅವರ ಅಭಿಪ್ರಾಯ. ಆನಂದ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.